ಬಹಳ ಪವಿತ್ರವಾದಂತಹ ಒಂದು ಪೂಜಾ ಕಾರ್ಯಕ್ರಮ ಇವತ್ತು ನಾವೆಲ್ಲರೂ ಕೂಡ ನಮ್ಮ ಊರು ಕೋಡಳ್ಳಿಯಲ್ಲಿ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಜನರ ಸೇವೆಯೇ ಜನಾರ್ದನ ಸೇವೆ ಅಂತ ಹೇಳಿ ಇವತ್ತು ನಾವೆಲ್ಲರೂ ಕೂಡ ನಿಮ್ಮ ಋಣವನ್ನು ತೀರಿಸುವಂತ ಕೆಲಸ ಮಾಡ್ಬೇಕಂತ ಹೇಳಿ ಈ ವೇದಿಕೆಗೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೇವೆ. ನಮ್ಗೆಲ್ಲ ಗೊತ್ತಿದೆ ನಮ್ಮೂರು ಕೋಡಳ್ಳಿ ಯಾವ ರೀತಿ ಇತ್ತು, ಇವತ್ತು ಯಾವ ಮಟ್ಟಕ್ಕೆ ನಾವೆಲ್ಲರೂ ಕೂಡ ಕಾಣ್ತಾ ಇದ್ದೀವಿ, ಎಷ್ಟೊಂದು ಅಭಿವೃದ್ಧಿಗಳು ಕೆಲಸಗಳನ್ನ ಸಾಗ್ತಾ ಇದೆ. ಸರ್ಕಾರ ಇರ್ಲಿ, ಸರ್ಕಾರ ಇಲ್ಲದೆ ಹೋಗ್ಲಿ, ಅಧಿಕಾರ ಇರ್ಲಿ, ಅಧಿಕಾರ ಇಲ್ಲದೆ ಹೋಗ್ಲಿ, ಎಲ್ಲ ಸಂದರ್ಭದಲ್ಲೂ ಕೂಡ ನಮ್ಮನ್ನೆಲ್ಲರೂ ಕೂಡ ಜೊತೆಯಲ್ಲಿ ಕರ್ಕೊಂಡು ಕುಂದುಕೊರತೆಗಳನ್ನ ಆಲಿಸಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಎಲ್ಲ ರೀತಿಯ ಸಹಕಾರವನ್ನ ಕೊಟ್ಟಂತ ನಮ್ಮ ನಾಯಕರಾದಂತ ಡಿ.ಕೆ. ಸುರೇಶ್ ಸಾಹೇಬರು ಮತ್ತು ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳ್ತೇನೆ. ನಾವು ತಿರುಗಡಕ್ಕೆ ಆಗ್ತಾ ಇರ್ಲಿಲ್ಲ, ನಾವು ಈ ರಸ್ತೆಗಳಲ್ಲಿ ಓಡಾಡಕ್ಕೆ ಆಗ್ತಾ ಇರ್ಲಿಲ್ಲ. ಪ್ರಾಯಶಃ ಇವತ್ತಿದ್ರೆ ಸಾಕ್ಷಿ ಬೇಕು ಅಂತ ಹೇಳಿದ್ರೆ ಈ ಕ್ಷೇತ್ರಕ್ಕೆ ನೀವು ಬೇರೆ ಕ್ಷೇತ್ರದ ಕೆಲಸಗಳು ಹೋಲಿಸ್ಕೊಂಡ್ರೆ ಆ ರಸ್ತೆಗಳು ನಿಮಗೆ ಸಾಕ್ಷಿಯಾಗಿ ಎಲ್ಲ ಹೇಳ್ತವೆ. ಈ ಕ್ಷೇತ್ರದಲ್ಲಿ ಏನ್ ಕೆಲಸ ಆಗಿದೆ, ಬೇರೆ ಪಕ್ಕದಲ್ಲಿ ಏನ್ ಕ್ಷೇತ್ರ ಆಗಿದೆ, ಏನ್ ಕೆಲಸ ಆಗಿದೆ ಅಂತ ಹೇಳಿದ್ರೆ ಅಲ್ಲಿಗೆ ನೀವು ಹೋಲಿಕೆಯನ್ನ ಮಾಡ್ಕೋಬಹುದು. ಯಾವ ರೀತಿ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿಗಳ ಕೆಲಸಗಳು ಆಗ್ತಾ ಇದೆ ಅಂತ ಹೇಳಿ ಯಾವುದೇ ಸಂದರ್ಭದಲ್ಲಿ ಆಗ್ಲಿ, ಎಲ್ಲ ರೀತಿಯಲ್ಲೂ ಕೂಡ, ಎಲ್ಲ ಸಂದರ್ಭದಲ್ಲೂ ಕೂಡ, ಎಲ್ಲ ರೀತಿಯಲ್ಲೂ ಕೂಡ ನಮ್ಮನ್ನ ಯಾವುದೇ ರೀತಿಯ ತೊಂದರೆ ಇದೆ ನಮ್ಮನ್ನ ಜೊತೆಲಿ ಕರ್ಕೊಂಡು ನಮ್ಮ ನಾಯಕರು ಇವತ್ತು ಹೋಗ್ತಾ ಇದ್ದಾರೆ. ಇವತ್ತು ನನಗೆ ಒಬ್ಬ ಸಾಮಾನ್ಯ ರೈತನ ಮಗ, ಇವತ್ತು ನನಗೂ ಕೂಡ ನೀವೆಲ್ಲರೂ ಕೂಡ ಶಕ್ತಿಯನ್ನ ಕೊಟ್ಟು ಆಶೀರ್ವಾದ ಮಾಡಿ ಇಲ್ಲೇ ತಾಲೂಕು ಪಂಚಾಯತಿ ಸದಸ್ಯರಾಗಿ ಮಾಡಿ, ಈ ಕೋಡಳ್ಳಿಯ ಜಿಲ್ಲಾ ಪಂಚಾಯತಿಯ ಸದಸ್ಯರಾಗಿ ಮಾಡಿ, ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಒಬ್ಬ ಶಾಸಕನಾಗಿ, ಒಬ್ಬ ಸೇವಕನಾಗಿ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂತ ನೀವೆಲ್ಲರೂ ಕೂಡ ಇವತ್ತು ನಾನು ನಿಮ್ಮ ಪಾದಕ್ಕೆ ಒಂದು 100 ಕೋಟಿ ಕೊಟ್ಟು ನಮ್ಮನ್ನು ಕೂಡ ನಿಮಗೆ ಸಲ್ಲಿಸ್ತೇನೆ. ಇವತ್ತು ನಮ್ಮ ಶಕ್ತಿನೇ ನೀವು. ನಾನು ಎಲ್ಲಾ ಸಂದರ್ಭದಲ್ಲೂ ನಾವು ನೋಡಿದ್ದೀವಿ. ಸುರೇಶ್ ಸಾಹೇಬರಿಗೆ ನಾವೆಲ್ಲರೂ ಕೂಡ ಚುನಾವಣೆ ಸಂದರ್ಭದಲ್ಲಿ ಅತಿ ಹೆಚ್ಚಿಗೆ ಓಟ್ ಎಲ್ಲಿ ಬರ್ತದೆ ಅಂತ ಹೇಳಿದ್ರೆ ಅದು ಕೋಡಳ್ಳಿ ಹೋಬಳಿಯಲ್ಲಿ. ಡಿ.ಕೆ. ಶಿವಕುಮಾರ್ ಸಾಹೇಬ್ ಚುನಾವಣೆಯಲ್ಲಿ ಅತಿ ಹೆಚ್ಚಿಗೆ ಓಟ್ ಎಲ್ಲಿ ಬರ್ತದೆ, ಅತಿ ಹೆಚ್ಚಿಗೆ ಪ್ರೀತಿ ಯಾರು ಮಾಡ್ತಾರೆ ಅಂತ ಹೇಳಿದ್ರೆ ಅದು ಕೋಡಳ್ಳಿ ಹೋಬಳಿ ಜನ ಇವತ್ತು. ಸೊ ಇವತ್ತು ಎಲ್ಲಾ ರೀತಿಯಲ್ಲೂ ಕೂಡ ಇವತ್ತು ಅಭಿವೃದ್ಧಿ ಕೆಲಸಗಳು ಮಾಡ್ಬೇಕಂತ ಹೇಳಿ ನಾವು ಗಮನಿಸಿ, ಕನಕಪುರದಲ್ಲಿ ನಮ್ಗೆಲ್ಲರೂ ಕೂಡ ಓಡಾಡಕ್ಕೆ ರೋಡ್ ಇರಲಿಲ್ಲ, ಇವತ್ತು ರೋಡಿನ ಅಗಲೀಕರಣ ಮಾಡ್ತಾರೆ. ಅಲ್ಲಿಂದ ನಾವೆಲ್ಲರೂ ಕೂಡ ಕೋಡಳ್ಳಿ ಬಂದು ಈ ರೋಡನ್ನ ಅಗಲೀಕರಣ ಮಾಡಿ ಇವತ್ತು ಒಂದು ಒಳ್ಳೆ ರೀತಿಯ ರೋಡನ್ನ ಇವತ್ತು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಲ್ಲಿಂದ ಮುಂದೆ ಆಲಳಿಗೆ ಹೋಗಿ ಆಲಳಿ ಸಾತ್ತೂರು ಕೂಡ ಹೀಗೆ ಸುತ್ತ ಕ್ಷೇತ್ರದ ಎಲ್ಲ ಕಡೆಗೂ ಕೂಡ ಇವತ್ತು ಎಲ್ಲ ರೀತಿಯ ರೋಡಗಳಿಗೆ ಸಾಕ್ಷಿ ಇವತ್ತು ಯಾವ ರೀತಿ ಈ ಕ್ಷೇತ್ರದಲ್ಲಿ ಕೆಲಸಗಳು ಆಗ್ತಾ ಇದೆ ಅಂತ ಹೇಳಿ. ಸೊ ನನ್ನ ಕ್ಷೇತ್ರದಲ್ಲೂ ಕೂಡ ಇವತ್ತು ಅವರ ದಯೆ, ಅವರ ಕರುಣೆ, ನನಗೂ ಕೂಡ ಅನೇಕ ರೀತಿಯಲ್ಲೂ ಕೂಡ ಇವತ್ತು ಅನೇಕ ರೀತಿಯಲ್ಲಿ ನನಗೆ ಅನುದಾನವನ್ನ ಕೊಟ್ಟು ಕ್ಷೇತ್ರದ ಅಭಿವೃದ್ಧಿಗಳ ಕೆಲಸ ಮಾಡ್ಲಿಕ್ಕೆ ನನಗೂ ಕೂಡ ಇವತ್ತು ಒಂದು ಶಕ್ತಿಯನ್ನ ಕೊಟ್ಟಿದ್ದಾರೆ. ನಿಮ್ಗೆಲ್ಲ ಗೊತ್ತಿದೆ, ಸಾಕಷ್ಟು ಜವಾಬ್ದಾರಿ ಇವತ್ತು ರಾಮನಗರದಲ್ಲಿ ಇವತ್ತು ಸಾಕಷ್ಟು ಜವಾಬ್ದಾರಿ ಇದೆ. ಸುಮಾರು 25-30 ವರ್ಷಗಳಿಂದ ಇವತ್ತು ಅಲ್ಲಿ ಒಂದು ಮನೆನೂ ಕೊಟ್ಟಿಲ್ಲ, ಒಂದು ಸೈಟು ಕೊಟ್ಟಿಲ್ಲ, ಒಂದು ರೋಡ್ ವಿಚಾರ ಆಗ್ಲಿ, ನೀರಿನ ವಿಚಾರ ಆಗ್ಲಿ, ಒಂದು ನೆಲೆ ಆಗ್ಲಿ, ಸೂರಾಗ್ಲಿ ಏನೂ ಕೂಡ ಮಾಡಿರುವಂತ ಕೆಲಸ ಎಲ್ಲವೂ ನೋಡಿದೀವಿ ಅಂತ ಹೇಳಿದ್ರೆ ಅದು ರಾಮನಗರದಲ್ಲಿ. ಇವತ್ತು ನಾಯಕರ ಆಶೀರ್ವಾದದಿಂದ, ಇವತ್ತು ನಾಯಕರ ಕೊಟ್ಟಂತ ಶಕ್ತಿಯಿಂದ, ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಸುಮಾರು 800 ಎಕರೆ ಜಮೀನನ್ನ ಗುರುತಿಸಿ ಇವತ್ತು ಸುಮಾರು 10,000 ಸೈಟ್ಗಳನ್ನ ಕೊಡುವಂತ ಕೆಲಸ ಇವತ್ತು ರಾಮನಗರದಲ್ಲೂ ಕೂಡ ಮಾಡ್ತಾ ಇದೆ. ಸೊ ಇದರ ಒಂದು ಪ್ರಯೋಜನ ಕೂಡ ಇವತ್ತು ರೈತರು ಇವತ್ತೆಲ್ಲರೂ ಕೂಡ ಜನರು ಕೂಡ ಬಗರು ಸಾಗುವಳಿಯಲ್ಲೂ ಕೂಡ ಇವತ್ತು ಹಕ್ಕುಪತ್ರ ಪಡ್ಲಿಕ್ಕೆ ರೋಡು, ರಸ್ತೆ, ಚರಂಡಿ, ನೀರು, ಶಾಲೆ, ದೇವಸ್ಥಾನ, ಅಂಗನವಾಡಿ ಎಲ್ಲ ರೀತಿಯ ಕೆಲಸಗಳು ಕೂಡ ಇವತ್ತು ನಡೀತಾ ಇದೆ. ಸೊ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಎಲ್ಲರೂ ಕೂಡ ಪುಣ್ಯವಂತರು, ನಾವೆಲ್ಲರೂ ಕೂಡ ನಮ್ಮ ನಾಯಕರ ಶಕ್ತಿ ಇವತ್ತು ಇನ್ನೂ ಹೆಚ್ಚಿಗೆ ಆಗ್ಬೇಕು, ನಮ್ಮ ನಾಯಕರ ಇನ್ನೂ ಹೆಚ್ಚಿನ ಒಂದು ಸ್ಥಾನದಲ್ಲಿ ಇವತ್ತು ಈ ರಾಜ್ಯದಲ್ಲಿ ಕೂತ್ಕೊಳ್ಬೇಕು, ನಮ್ಮೆಲ್ಲರೂ ಕೂಡ ಇನ್ನೂ ಅಭಿವೃದ್ಧಿ ಕೆಲಸಗಳು ಆಗ್ಬೇಕು ಇವತ್ತು, ಅದು ನಮ್ಮೆಲ್ಲರೂ ಕೂಡ ಆಸೆ ಇವತ್ತು. ಸೊ ಆ ಒಂದಷ್ಟು ಇವತ್ತು ನಿಮ್ಮೆಲ್ಲರ
ಋಣವನ್ನ ತೀರಿಸಬೇಕಂತ ಹೇಳಿ ನಾನು ಡಿ.ಕೆ. ಶಿವಕುಮಾರ್ ಸಾಹೇಬರು, ಸುರೇಶ್ ಅವರು, ಸುಧಾನ್ ದಾಸ್ ಅವರು, ರವಿ ಅವರು, ನಾವೆಲ್ಲರೂ ಕೂಡ ನೀವೆಲ್ಲರೂ ಕೂಡ ಇವತ್ತು ಜನಪ್ರತಿನಿಧಿಗಳಾಗಿ ನೀವೆಲ್ಲರೂ ಕೂಡ ಶಕ್ತಿಯನ್ನ ಆಶೀರ್ವಾದ ಮಾಡಿದ್ರಿ. ಅವರೆಲ್ಲರೂ ಕೂಡ ವೇದಿಕೆಯಲ್ಲಿ ಬಂದು ನಿಮ್ಮ ಕುಂದುಕೊರತೆಗಳನ್ನ, ಅಹವಾಲುಗಳನ್ನ ಆಲಿಸಬೇಕು, ಅದಕ್ಕೆ ಸರಿಯಾದ ರೀತಿಯಲ್ಲಿ ಸ್ಪಂದನೆಯನ್ನ ಮಾಡ್ಬೇಕಂತ ಹೇಳಿ ಇವತ್ತು ನಾವೆಲ್ಲರೂ ಕೂಡ ಬಂದಿದ್ದೀವಿ. ಇವತ್ತು ಅನೇಕ ಅಧಿಕಾರಿಗಳು ಕೂಡ ವಿವಿಧ ಇಲಾಖೆಯಲ್ಲಿ ಇರುವಂತಹ ಸವಲತ್ತುಗಳನ್ನ ನಿಮ್ಗೆಲ್ಲರೂ ಕೂಡ ಕೊಡಬೇಕಂತ ಹೇಳಿ ಇವತ್ತು ನಿಮ್ಮ ಮನೆ ಬಾಗಿಲಿಗೆ ಕೂಡ ಸರ್ಕಾರವನ್ನ ಬಂದಿದ್ದಾರೆ. ಜಿಲ್ಲಾಧಿಕಾರಿ ಬಂದಿದ್ದಾರೆ, ಅಪರ ಜಿಲ್ಲಾಧಿಕಾರಿ ಬಂದಿದ್ದಾರೆ, ಎಸಿ ಬಂದಿದ್ದಾರೆ, ವಿವಿಧ ಇಲಾಖೆ ಎಲ್ಲ ಅಧಿಕಾರಿಗಳು ಕೂಡ ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದಾರೆ. ನಿಮಗೆ ಗೊತ್ತಿರ್ಬೋದು, ಅನೇಕ ವರ್ಷಗಳಿಂದ ನಿಮಗೆ ಖಾತೆ ಇರಲಿಲ್ಲ, ಈ ಸೋತ್ಗಳಿರಲಿಲ್ಲ, ಖಾತೆಗಳ ಮಾಡಿದಂತೆ ಬಿ ಖಾತೆಯನ್ನು ಮಾಡುವಂತ ಕೀರ್ತಿ ಯಾರಾದ್ರೂ ಇದ್ರೆ ಅದು ನಮ್ಮ ಸರ್ಕಾರ, ನಮ್ಮ ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಮತ್ತು ಡಿ.ಕೆ. ಶಿವಕುಮಾರ್ ನೇತೃತ್ವದ ಸರ್ಕಾರದಲ್ಲಿ ಇವತ್ತು ನಾವು ಯಾರ ಖಾತೆ ಬಿ ಖಾತೆಯನ್ನು ಕೊಡಲಿಕ್ಕೆ ಒಂದು ಅನುಕೂಲವನ್ನ ಮಾಡುವಂತ ಕೀರ್ತಿ ನಮ್ಮ ಸರ್ಕಾರದ. ಇವತ್ತು 5 ಗ್ಯಾರಂಟಿ ಇವತ್ತು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಇವತ್ತು 5 ಗ್ಯಾರಂಟಿ ಇಡೀ ರಾಜ್ಯದಲ್ಲಿ ನಮ್ಮ ಹೆಣ್ಣು ಮಕ್ಕಳು ವಿಶೇಷವಾಗಿ ಅವರೆಲ್ಲರೂ ಕೂಡ ಆರ್ಥಿಕವಾಗಿ ಮುಂದೆ ಬರಬೇಕು, ಅವರ ಜೀವನ ಸಬಲೀಕರಣ ಆಗ್ಬೇಕಂತ ಹೇಳಿ ಇವತ್ತು 5 ಗ್ಯಾರಂಟಿ ಕೊಟ್ಟಂತ ಕೀರ್ತಿ ಇಡೀ ದೇಶದಲ್ಲಿ ಎಲ್ಲೂ ಇಲ್ಲ. ಅದು ಏನಾದ್ರೂ ಇರೋದು ಕರ್ನಾಟಕ ರಾಜ್ಯದಲ್ಲಿ ಅದು ಒಂದೇ ಇರೋದು. ಆ ನಿಟ್ಟಿನಲ್ಲಿ ಇವತ್ತು ಎಲ್ಲ ರೀತಿಯಾದಂತ ಅನುಕೂಲಗಳು ನಮ್ಮ ಕ್ಷೇತ್ರಕ್ಕೆ ಆಗ್ಬೇಕು, ನಮ್ಮ ಜನರು ನಮ್ಮ ಪ್ರೀತಿ ವಿಶ್ವಾಸವನ್ನ ತೀರಿಸುವಂತ ಕೆಲಸ ಆಗ್ಬೇಕಂತ ಹೇಳಿ ಇವತ್ತು ನಾವೆಲ್ಲರೂ ಕೂಡ ಈ ಒಂದು ಜನಸ್ಪಂದನ ಕಾರ್ಯಕ್ರಮವನ್ನ ಇಟ್ಕೊಂಡಿದ್ದೇವೆ. ಮುಂದಕ್ಕೂ ಕೂಡ ನಮ್ಮ ನಾಯಕರ ಮೇಲೆ, ನನ್ನ ಮೇಲೆ, ನಮ್ಮ ವೇದಿಕೆ ಮೇಲೆ ಎಲ್ಲ ಮುಖಂಡರ ಮೇಲೆ ಸದಾ ಇದೇ ರೀತಿ ನಿಮ್ಮ ಪ್ರೀತಿ ವಿಶ್ವಾಸ ಇರಲಿ. ನಿಮ್ಮ ಋಣ ತೀರಿಸುವಂತ ಕೆಲಸ ನಾವು ಸದಾ ನಮ್ಮ ಕೊನೆ ಉಸಿರುವರೆಗೂ ಕೂಡ ನಿಮ್ಮ ಜೊತೆ ನಾವೆಲ್ಲರೂ ಕೂಡ ಇರ್ತೀವಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.